ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಬಿಸಿಸಿಐ ಅಧ್ಯಕ್ಷರಾಗಿದ್ದಂತ ರೋಜರ್ ಬಿನ್ನಿ ತಮ್ಮ ಸ್ಥಾನದಿಂದ ಕೆಳಗಿಳಿದಿದ್ದಾರೆ. ಅವರ ಸ್ಥಾನವನ್ನು ತಾತ್ಕಾಲಿಕವಾಗಿ ಬಿಸಿಸಿಐ ಉಪಾಧ್ಯಕ್ಷ ರಾಜೀವ್ ಶುಕ್ಲಾ ವಹಿಸಿಕೊಂಡಿದ್ದಾರೆ. ಸೆಪ್ಟೆಂಬರ್ನಲ್ಲಿ ನಡೆಯಲಿರುವ ಬಿಸಿಸಿಐ ಚುನಾವಣೆವರೆಗೆ ಈ ಬದಲಾವಣೆ ಮುಂದುವರಿಯಲಿದೆ. ಬಿಸಿಸಿಐ ಸಂವಿಧಾನದ ಪ್ರಕಾರ 70 ವರ್ಷಕ್ಕಿಂತ ಮೇಲ್ಪಟ್ಟವರು ಯಾವುದೇ ಕಾರ್ಯಕಾರಿ ಸ್ಥಾನದಲ್ಲಿ ಮುಂದುವರಿಯೋಕೆ ಸಾಧ್ಯ ಇಲ್ಲ. ಬಿನ್ನಿ ಜುಲೈ 19, 2025ರಂದು 70 ವರ್ಷ ತುಂಬಿದ್ದರಿಂದ ತಮ್ಮ ಸ್ಥಾನವನ್ನು ತೊರೆದಿದ್ದಾರೆ. ಬೆಂಗಳೂರಿನಲ್ಲಿ ಆರ್ಸಿಬಿ ಕಪ್ ಗೆದ್ದ ಸಂಭ್ರಮಾಚರಣೆ ವೇಳೆ ಕಾಲ್ತುಳಿತದಿಂದಾಗಿ 11 ಮಂದಿ ಅಭಿಮಾನಿಗಳು ಸಾವನ್ನಪ್ಪಿದರು. ಇದೀಗ ಮೃತಪಟ್ಟ ಕುಟುಂಬಗಳಿಗೆ ಆರ್ಸಿಬಿ ಫ್ರಾಂಚೈಸಿ ಸಹಾಯ ಹಸ್ತವನ್ನ ನೀಡಿದೆ. ಮೃತಪಟ್ಟವರ ಪ್ರತಿ ಕುಟುಂಬಗಳಿಗೆ ತಲಾ 25 ಲಕ್ಷ ರೂಪಾಯಿ ಆರ್ಥಿಕ ಸಹಾಯ ನೀಡಿರುವುದಾಗಿ ಆರ್ಸಿಬಿ ಫ್ರಾಂಚೈಸಿ ಅಧಿಕೃತವಾಗಿ ಪ್ರಕಟಣೆ ಮಾಡಿತ್ತು. ಇದೀಗ ಆರ್ಸಿಬಿ ಕೇರ್ಸ್ ಶುರು ಮಾಡಿರುವಂತಹ ಫ್ರಾಂಚೈಸಿ ಧನ ಸಹಾಯ ಮಾಡುವ ಮೂಲಕ ಕೊಟ್ಟ ಮಾತನ್ನ ಉಳಿಸಿಕೊಂಡಿದೆ. ಧನ ಸಹಾಯದ ಮೂಲಕ ಹೊಸ ಅಧ್ಯಾಯ ಶುರು ಮಾಡಿರುವಂತಹ ಭಾವುಕ ಪೋಸ್ಟ್ ಅನ್ನ ಆರ್ಸಿಬಿ ಫ್ರಾಂಚೈಸಿ ತನ್ನ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಶೇರ್ ಮಾಡಿದೆ. ನಾವು ಕಳೆದುಕೊಂಡಿದ್ದು 11 ಅಭಿಮಾನಿಗಳನ್ನಷ್ಟೇ ಅಲ್ಲ, ಅವರು ನಮ್ಮ ಕುಟುಂಬದ ಸದಸ್ಯರಾಗಿದ್ರು, ನಮ್ಮ ಹೃದಯದ ಭಾಗವಾಗಿದ್ರು. ಅವರ ಉತ್ಸಾಹವೇ ನಮ್ಮ ಊರು, ಸಮುದಾಯ ಹಾಗೆಯೇ ತಂಡಕ್ಕೆ ಜೀವ ತುಂಬುವಂತ ಬೆಳಕಾಗಿತ್ತು. ನಮ್ಮ ನೆನಪುಗಳಲ್ಲಿ ಅವರು ಸದಾ ಜೀವಂತವಾಗಿರ್ತಾರೆ. ಮೊದಲನೇ ಮತ್ತು ಗೌರವದ ಸಂಕೇತವಾಗಿ ಆರ್ಸಿಬಿ ಪ್ರತಿ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ನೆರವನ್ನ ನೀಡಿದೆ. ಇದು ಕೇವಲ ಆರ್ಥಿಕ ಸಹಾಯವಲ್ಲ, ಕರುಣೆ, ಒಗ್ಗಟ್ಟು ಮತ್ತು ನಿರಂತರ ಕಾಳಜಿಯ ಭರವಸೆ ಎಂದಿದೆ. ಭಾರತ ಏಕದಿನ ತಂಡದ ನಾಯಕ ರೋಹಿತ್ ಶರ್ಮಾ ಯೋಯೋ ಟೆಸ್ಟ್ನಲ್ಲಿ ಪಾಸ್ ಆಗಬೇಕು ಅಂತ ಬಿಸಿಸಿಐ ನಿರ್ದೇಶನ ನೀಡಿದೆ. ಭಾರತ ಏಕದಿನ ತಂಡದ ನಾಯಕ ರೋಹಿತ್ ಶರ್ಮಾ ಸೆಪ್ಟೆಂಬರ್ 13ರಂದು ಯೋಯೋ ಟೆಸ್ಟ್ಗೆ ಒಳಗಾಗಲಿದ್ದಾರೆ. ಆಸ್ಟ್ರೇಲಿಯಾ ವಿರುದ್ಧದ ಏಕದಿನ ಸರಣಿಗೂ ಮುನ್ನ ಹಿಟ್ಮ್ಯಾನ್ ಅವರ ದೈಹಿಕ ಫಿಟ್ನೆಸ್ ಅನ್ನ ಪರೀಕ್ಷೆ ಮಾಡೋಕೆ ಬಿಸಿಸಿಐ ಮುಂದಾಗಿದೆ. ಡೆಲ್ಲಿ ಪ್ರೀಮಿಯರ್ ಲೀಗ್ನಲ್ಲಿ ನಿತೀಶ್ ರಾಣಾ ಸಿಡಿಲಬ್ಬರದ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ್ದಾರೆ. 15 ಭರ್ಜರಿ 6 ಹಾಗೆ 8 4ಗಳೊಂದಿಗೆ ಸೆಂಚುರಿ ಬಾರಿಸಿದ್ದಾರೆ. ಪಂದ್ಯದಲ್ಲಿ ಸೌತ್ ಡೆಲ್ಲಿ ಸೂಪರ್ ಸ್ಟಾರ್ಸ್ ತಂಡ 201 ರನ್ಗಳನ್ನು ಕಲೆ ಹಾಕಿತ್ತು. 202 ರನ್ಗಳ ಕಠಿಣ ಗುರಿಯನ್ನ ಬೆನ್ನತ್ತಿದಂತ ವೆಸ್ಟ್ ಡೆಲ್ಲಿ ಲಯನ್ಸ್ ಪರ ನಿತೀಶ್ ರಾಣಾ ಮೈದಾನದ ಮೂಲೆ ಮೂಲೆಗೂ ಕೂಡ 6 4ಗಳ ಸುರಿಮಳೆಗೈದ್ರು. ಕೇವಲ 42 ಎಸೆತಗಳಲ್ಲಿ ಶತಕ ಕಂಪ್ಲೀಟ್ ಮಾಡಿದ್ರು. ಹಾಗೆ ಅಜೇಯ 134 ರನ್ ಬಾರಿಸಿ ಗೆಲುವನ್ನ ತಂದುಕೊಟ್ರು. ಇನ್ನು ಈ ಪಂದ್ಯದ ವೇಳೆ ಡೆಲ್ಲಿ ಬಾಯ್ಸ್ ನಡುವೆ ಫೈಟ್ ನಡೆದಿದೆ. ದಿಗ್ವೇಶ್ ರಾಠಿ ಮತ್ತು ನಿತೀಶ್ ರಾಣಾ ಜೊತೆ ಜಗಳಕ್ಕಿಳಿದಿದ್ದಾರೆ. ರಾಣಾ ಬ್ಯಾಟಿಂಗ್ ಮಾಡ್ತಿದ್ದಾಗ 10ನೇ ಓವರ್ನ 4ನೇ ಎಸೆತವನ್ನ ಎಸೆಯೋಕೆ ಬಂದ ದಿಗ್ವೇಶ್ ಚೆಂಡನ್ನ ಎಸೆಯದೆ ಹಿಂತಿರುಗಿದ್ರು. ಇದಾದ ಬಳಿಕ ಚೆಂಡು ಎಸೆಯಲು ಮುಂದಾದಾಗ ನಿತೀಶ್ ರಾಣಾ ಹಿಂದೆ ಸರಿದಿದ್ರು. ಆ ಬಳಿಕ ದಿಗ್ವೇಶ್ ರಾಠಿ ಎಸೆತದಲ್ಲಿ ನಿತೀಶ್ 6 ಬಾರಿಸಿದ್ದಾರೆ. ಬ್ಯಾಟ್ ಮೇಲೆ ಸಹಿ ಹಾಕುವ ಮೂಲಕ ನೋಟ್ಬುಕ್ ಸೆಲೆಬ್ರೇಷನ್ಗೆ ಟಕ್ಕರ್ ಕೊಟ್ಟಿದ್ದಾರೆ. ಇದರಿಂದ ಸಿಟ್ಟಾದಂತ ದಿಗ್ವೇಶ್ ರಾಣಾ ಜೊತೆ ಜಗಳವಾಡಿದ್ದಾರೆ. ಹರಾರೆಯಲ್ಲಿ ನಡೆದಂತ ಜಿಂಬಾಬ್ವೆ ವಿರುದ್ಧದ ಮೊದಲ ಏಕದಿನ ಪಂದ್ಯದಲ್ಲಿ ಶ್ರೀಲಂಕಾ ತಂಡ ರೋಚಕ ಗೆಲುವನ್ನು ಸಾಧಿಸಿದೆ. ಈ ಗೆಲುವಿನ ರೂವಾರಿ ಎಡಗೈ ವೇಗಿ ದಿಲ್ಶನ್ ಮಧುಶಂಕ. ಈ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದಂತ ಶ್ರೀಲಂಕಾ 50 ಓವರ್ಗಳಲ್ಲಿ 298 ರನ್ಗಳನ್ನು ಕಲೆ ಹಾಕಿತ್ತು. ಈ ಗುರಿ ಬೆನ್ನಟ್ಟಿದಂತ ಜಿಂಬಾಬ್ವೆ ತಂಡ 49 ಓವರ್ಗಳ ಮುಕ್ತಾಯದ ವೇಳೆಗೆ 5 ವಿಕೆಟ್ಗಳನ್ನು ಕಳ್ಕೊಂಡು 289 ರನ್ಗಳನ್ನು ಕಲೆ ಹಾಕಿತ್ತು. ಕೊನೆ ಓವರ್ನಲ್ಲಿ 10 ರನ್ ಬೇಕಾಗಿತ್ತು. ಕ್ರೀಸ್ನಲ್ಲಿ ಸಿಕಂದರ್ ರಾಜಾ ಇದ್ದ ಕಾರಣ ಗೆಲುವನ್ನು ನಿರೀಕ್ಷೆ ಮಾಡಲಾಗಿತ್ತು. ಆದರೆ 50ನೇ ಓವರ್ ಎಸೆದ ದಿಲ್ಶನ್ ಮಧುಶಂಕ ಎಲ್ಲರ ಲೆಕ್ಕಾಚಾರಗಳನ್ನು ತಲೆಕೆಳಗಾಗಿಸಿದರು. ಮೊದಲ 3 ಎಸೆತಗಳಲ್ಲಿ ಹ್ಯಾಟ್ರಿಕ್ ವಿಕೆಟ್ ಪಡೆದು ರೋಚಕ ಗೆಲುವನ್ನು ತಂದುಕೊಟ್ರು. ಸಚಿನ್ ತೆಂಡೂಲ್ಕರ್ ಅವರ ತಾಯಿ ರಜನಿ ತೆಂಡೂಲ್ಕರ್ ಅವರ 88ನೇ ಹುಟ್ಟುಹಬ್ಬವನ್ನು ಆಚರಿಸಲಾಗಿದೆ. ಈ ಸಮಾರಂಭದಲ್ಲಿ ಅರ್ಜುನ್ ತೆಂಡೂಲ್ಕರ್ ಮತ್ತು ಅವರ ಭಾವಿ ಪತ್ನಿ ಸಾನಿಯಾ ಚಂದೋ ಕೂಡ ಭಾಗವಹಿಸಿದ್ರು. ಸಚಿನ್ ತೆಂಡೂಲ್ಕರ್ ತಮ್ಮ ತಾಯಿ ರಜನಿ ತೆಂಡೂಲ್ಕರ್ ಅವರ 88ನೇ ಹುಟ್ಟುಹಬ್ಬವನ್ನು ಮನೆಯಲ್ಲಿ ಸೆಲೆಬ್ರೇಟ್ ಮಾಡಿದ್ದಾರೆ. ದುಲೀಪ್ ಟ್ರೋಫಿಯ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಬೌಲರ್ ಅಕೀಬ್ ನಬಿ ಚರಿತ್ರೆ ಸೃಷ್ಟಿಸಿದ್ದಾರೆ. ಸತತ 4 ಎಸೆತಗಳಲ್ಲಿ 4 ವಿಕೆಟ್ಗಳನ್ನು ಬೇಟೆಯಾಡಿ ಮಿಂಚಿದ್ದಾರೆ. ಈ ಮೂಲಕ ದುಲೀಪ್ ಟ್ರೋಫಿ ಇತಿಹಾಸದಲ್ಲಿ ಈ ಸಾಧನೆ ಮಾಡಿದ ಮೊದಲ ಬೌಲರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಸಿಎಸ್ಕೆ ವೇಗಿ ಖಲೀಲ್ ಅಹ್ಮದ್ಗಾಗಿ ಮುಂಬೈ ಇಂಡಿಯನ್ಸ್ ತಂಡ ಪ್ರಯತ್ನ ಮಾಡ್ತಿದೆ ಎನ್ನಲಾಗಿದೆ. ಟ್ರೇಡಿಂಗ್ ಒಪ್ಪಂದದ ಮೂಲಕ ಖಲೀಲ್ ಅಹ್ಮದ್ ಅವರನ್ನ ನೀಡುವಂತೆ ಮುಂಬೈ ತಂಡ ಸಿಎಸ್ಕೆ ಫ್ರಾಂಚೈಸಿಯನ್ನ ಕೇಳಿಕೊಂಡಿದೆ. ದೀಪಕ್ ಚಹರ್ ಅವರನ್ನ ಖಲೀಲ್ ಸ್ಥಾನದಲ್ಲಿ ನೀಡೋಕೆ ಒಪ್ಪಿಕೊಂಡಿದ್ದಾರೆ ಎಂಬ ಮಾಹಿತಿ ಹೊರಬಿದ್ದಿದೆ. ಖಲೀಲ್ ಅಹ್ಮದ್ 14 ಪಂದ್ಯಗಳನ್ನು ಆಡಿದ್ದಾರೆ, ಹಾಗೆ 15 ವಿಕೆಟ್ಗಳನ್ನು ಪಡ್ಕೊಂಡಿದ್ದಾರೆ. ಇನ್ನು ದೀಪಕ್ ಚಹರ್ ಮುಂಬೈ ಪರ 14 ಪಂದ್ಯಗಳಲ್ಲಿ ಕೇವಲ 11 ವಿಕೆಟ್ಗಳನ್ನು ಮಾತ್ರವೇ ಪಡ್ಕೊಂಡಿದ್ರು. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.